ಬಿಡದಿ ಟೌನ್ಶಿಪ್ ಗದ್ದಲ ಕೊಂಚ ತಣ್ಣಗಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಾತ್ಕಾಲಿಕ ಸ್ಥಗಿತಗೊಳಿಸಲಾಗಿದೆ. ರೈತರ ತೀವ್ರ ವಿರೋಧಕ್ಕೆ ಮಣಿದಿರುವ ಸರ್ಕಾರ ಒಂದು ಹೆಜ್ಜೆ ಹಿಂದೆ ಸರಿದಿದ್ದರೂ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಲವಂತರ ಭೂಸ್ವಾಧೀನ ಮಾಡೋದಿಲ್ಲ ಎಂಬ ಭರವಸೆ ಏನೋ ಸರ್ಕಾರದಿಂದ ಬಂದಿದೆ, ಆದರೆ ರೈತರ ಆತಂಕ ಕಮ್ಮಿ ಆಗಿಲ್ಲ. ಹಾಗಾಗಿನೇ ಬಲವಂತವಾಗಿ ಜಮೀನು ಪಡೆಯೋದಿಲ್ಲ ಅನ್ನೋ ಮಾತು ಸಾಲೋದಿಲ್ಲ, ಯೋಜನೆಯನ್ನೇ ಸಂಪೂರ್ಣವಾಗಿ ರದ್ದುಪಡಿಸುವ ಘೋಷಣೆ ಮಾಡಬೇಕು ಅಂತ ಬಿಡದಿ ರೈತರು ಒತ್ತಾಯಿಸಿದ್ದಾರೆ. ಯೋಜನೆಯ ರೂಪುರೇಷೆಗಾಗಿ ವಿಶೇಷ ಸಮಿತಿ ರಚಿಸಿ 2 ತಿಂಗಳ ಒಳಗಾಗಿ ವರದಿ ಪಡೆಯೋಕೆ ಸರ್ಕಾರ ಮುಂದಾಗಿದೆ. ರೈತರು ರಾಜಕೀಯಕ್ಕೆ ಬಲಿಯಾಗದೆ ಧರಣಿ ಕೈಬಿಟ್ಟು ಬದುಕನ್ನು ಕಟ್ಕೊಳ್ಬೇಕು ಅಂತ ಸಿಎಂ ಸಲಹೆ ನೀಡಿದ್ದಾರೆ. ಈ ಯೋಜನೆ ಹಿಂದಿನ ಆಶಯದ ಬಗ್ಗೆ ಎಷ್ಟೇ ದೊಡ್ಡ ಮಾತುಗಳಿದ್ರೂ ರಾಜಕೀಯ ಕೂಡ ಅದನ್ನ ಸುತ್ತುವರೆದಿದೆ ಅನ್ನೋದು ಸುಳ್ಳಲ್ಲ. ಒಂದು ಹಂತದಲ್ಲಿ ಇದು ಡಿಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ಆಮ್ನಾ ಸಾಮ್ನಾಗೂ ಅಖಾಡವಾದಂತೆ ಕಾಣುತ್ತೆ. ಭೂಸ್ವಾಧೀನದ ವಿರುದ್ಧ ಹೋರಾಟಕ್ಕಿಳಿಯುವ ಎಚ್ಚರಿಕೆ ದೇವೇಗೌಡರಿಂದ ಬಂದ ಬೆನ್ನಲ್ಲೇ ಸರ್ಕಾರ ಸಮಿತಿ ರಚನೆಯ ಮಾತನಾಡಿರೋದು ವಿರೋಧದ ಬಿಸಿ ಆರಿಸುವ ತಂತ್ರಗಾರಿಕೆ ಅಂತಾನೂ ಟೀಕಿಸಲಾಗ್ತಿದೆ. ಏನೇ ಇದ್ರೂ ಇದು ಅಂತಿಮವಾಗಿ ರೈತರನ್ನ ಕಾಡುವ ವಿಷಯವಾಗಿ ಸುಡ್ತಾನೆ ಇರುತ್ತೆ. ಈಗಾಗಲೇ ರೈತರ ಮೇಲಿನ ದೌರ್ಜನ್ಯದ ಬಗ್ಗೆ ಆರೋಪಗಳಿವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಿದೆ. ಇಂತಹ ಮೆಗಾ ಯೋಜನೆಗಳ ವಿಷಯದಲ್ಲಿ ಸರ್ಕಾರಗಳು ಇಕ್ಕಟ್ಟಿಗೆ ಸಿಲುಕೋದು ನಡೀತಾನೆ ಇರುತ್ತೆ. ಹೆಚ್ಚಾಗಿ ರೈತರ ಭೂಸ್ವಾಧೀನ ಇಂತಹ ಯೋಜನೆಗಳ ವಿಷಯದಲ್ಲಿ ಬಿಕ್ಕಟ್ಟು ಸೃಷ್ಟಿಗೆ ಕಾರಣ ಆಗಿರುತ್ತೆ. ದೇಶಾದ್ಯಂತ ಇಂತಹ ಹಲವು ಯೋಜನೆಗಳು ಜನ ವಿರೋಧವನ್ನ ಎದುರಿಸ್ತಿವೆ. ರೈತರು, ಬಡವರು ಭೂಮಿಯನ್ನ ಕಳಕೊಳ್ಳುವ, ಬಲಿಪಶುಗಳಾಗುವ ಕಥೆಗಳಿವೆ. ಕೊನೆಗಾಣದ ಹೋರಾಟದ ಯಾತನೆಗಳಿವೆ ಮತ್ತು ರಾಜಕೀಯ ಅಂತೂ ಇದ್ದೇ ಇದೆ. ಅದೆಲ್ಲವನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಬೃಹತ್ ಮೂಲಸೌಕರ್ಯ ಯೋಜನೆಗಳು ಮತ್ತು ಭೂ ಸ್ವಾಧೀನಗಳು ಆಗಾಗ ತೀವ್ರ ಪ್ರತಿಭಟನೆಗಳನ್ನು ಹುಟ್ಟುಹಾಕತ್ತೆ. ಈಗ ವಿವಾದದಲ್ಲಿ ಸಿಲುಕಿರುವ ಕರ್ನಾಟಕದ ಬಿಡದಿ ಟೌನ್ಶಿಪ್ ಯೋಜನೆ ಕೂಡ ಸರ್ಕಾರ ಮತ್ತು ರೈತರ ನಡುವಿನ ಸಂಘರ್ಷಕ್ಕೆ ಕಾರಣ ಆಗಿದೆ. 18,000 ಕೋಟಿ ಮೌಲ್ಯದ್ದು ಎನ್ನಲಾಗುವ ಈ ಹೈಟೆಕ್ ನಗರ ಯೋಜನೆ ಹಿಂಸಾತ್ಮಕ ಪ್ರತಿಕ್ರಿಯೆ ಎದುರಿಸಿದೆ. ಮಾತ್ರವಲ್ಲದೆ ರಾಜಕೀಯ ಪೈಪೋಟಿಗೂ ಕಣವಾಗಿ ಮಾರ್ಪಟ್ಟಿರುವಂತಿದೆ. ಯೋಜನೆಗಾಗಿ ಭೂಸ್ವಾಧೀನಕ್ಕೆ ಅಬ್ಬರದಿಂದಾನೇ ಹೊರಟಿದ್ದ ಸರ್ಕಾರ ಈಗ ವೇಗವನ್ನ ತಗ್ಗಿಸಿ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ನಿರ್ಧರಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಬೆಂಗಳೂರಿನ ದಟ್ಟಣೆಯನ್ನ ಕಡಿಮೆ ಮಾಡೋಕೆ ರೂಪಿಸಿರುವ ಉಪನಗರ ಯೋಜನೆಯಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಸುತ್ತಮುತ್ತ ಹೊಸ ನಗರವನ್ನ ನಿರ್ಮಿಸುವ ಈ ಯೋಜನೆ ಸುಮಾರು 9,600 ಎಕರೆ ಭೂಮಿಯನ್ನು ಒಳಗೊಂಡಿದೆ. ಆದರೆ ಯೋಜನೆಯಿಂದ ಕೃಷಿ ಭೂಮಿ ನಾಶವಾಗತ್ತೆ ಅಂತ ಆರೋಪ ಮಾಡಿರುವ ರೈತರು ಇದನ್ನ ವಿರೋಧ ಮಾಡಿ ತೀವ್ರ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಮೀಕ್ಷೆಗೆ ತೆರಳಿದ್ದ ಅಧಿಕಾರಿಗಳಿಗೆ ರೈತರು ಪೊರಕೆಯಿಂದ ಹೊಡೆದು ಕಳಿಸೋ ಮಟ್ಟಿಗೆ ಪ್ರತಿಭಟನೆ ಹಿಂಸಾರೂಪವನ್ನ ಪಡೆದಿತ್ತು. ಇದರಿಂದಾಗಿ ರೈತರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ವಿರೋಧದ ನಡುವೆನೂ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದ ಸರ್ಕಾರ ಈಗ ರೈತರ ತೀವ್ರ ವಿರೋಧ ಮತ್ತು ಇಡೀ ವಿದ್ಯಮಾನ ರಾಜಕೀಯ ಸ್ವರೂಪ ಪಡೆದುಕೊಳ್ತಿರುವ ಹಿನ್ನೆಲೆಯಲ್ಲಿ ಬಲವಂತದ ಭೂಸ್ವಾಧೀನ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದೆ. ಯೋಜನೆಯ ರೂಪುರೇಷೆಗಾಗಿ ವಿಶೇಷ ಸಮಿತಿ ರಚಿಸೋಕೆ ಸರ್ಕಾರ ನಿರ್ಧರಿಸಿದೆ. ಅದರ ಹೊರತಾಗಿಯೂ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬಲವಂತವಾಗಿ ಜಮೀನನ್ನ ಪಡೆಯೋದಿಲ್ಲ ಅನ್ನೋ ಮಾತು ಸಾಲೋದಿಲ್ಲ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಹಾಗೂ ಎಐಸಿಟಿ ಯೋಜನೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸುವ ಅಧಿಕೃತ ಘೋಷಣೆ ಮಾಡಬೇಕು ಅನ್ನೋದು ಬಿಡದಿ ರೈತರ ಒತ್ತಾಯ. ಒಂದು ಕಡೆ ರೈತರು ಪ್ರತಿಭಟನೆ ನಡೆಸುತ್ತಿರುವಾಗಲೇ ಯೋಜನೆಗೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯ ಮಹತ್ವ ಪಡೆದಿದ್ದು ಕಡೆಗೆ ತಾವು ಮುಖ್ಯಮಂತ್ರಿ ಆಗೋದನ್ನ ಸಹಿಸದವರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳುವಲ್ಲಿವರೆಗೂ ಹೋಗಿದೆ. ಕೆಲವು ದೊಡ್ಡ ಜಮೀನು ಹೊಂದಿರುವ ರೈತರು ಜಮೀನು ನೀಡೋಕೆ ಮುಂದಾದ್ರೆ ಸಣ್ಣ ರೈತರಿಗೆ ಕೃಷಿ ಮಾಡೋದು ಕಷ್ಟವಾಗಲಿದೆ ಅನ್ನೋ ಆತಂಕವನ್ನ ರೈತರು ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಸುಮಾರು 20% ಜಮೀನಿನ ಮಾಲೀಕರು ಹೊರಗಿನವರು ಹಾಗೂ ಉದ್ಯಮಿಗಳು ಅಂತ ಹೇಳಲಾಗಿದೆ. ಅವರು ಸರ್ಕಾರಕ್ಕೆ ಭೂಮಿಯನ್ನ ಕೊಟ್ರೆ ಅವರ ಜಮೀನಿನ ಮಧ್ಯದಲ್ಲಿರುವ ಸಣ್ಣ ರೈತರ ಜಮೀನಿಗೆ ಹೋಗುವ ದಾರಿ, ನೀರಿನ ಮೂಲಗಳು ಮತ್ತು ಕೃಷಿ ಚಟುವಟಿಕೆಗಳಿಗೆ ಅಡ್ಡಿ ಆಗಲಿದೆ ಅನ್ನೋ ಆಕ್ಷೇಪ ಬಂದಿದೆ. ಭೂಸ್ವಾಧೀನ ಮಾಡಬಾರದು ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದು ಭೂಸ್ವಾಧೀನ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ಹಿಂದಿನವರ ನಿರ್ಧಾರವನ್ನ ಅನುಷ್ಠಾನಗೊಳಿಸುವ ಕೆಲಸ ಮಾತ್ರ ಮಾಡ್ತಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈಗ ವಿರೋಧ ವ್ಯಕ್ತಪಡಿಸಿ ಮಾತಾಡುವ ಬಿಜೆಪಿಯ ಆರ್ ಅಶೋಕ್ ಕೂಡ ಸಚಿವರಾಗಿದ್ದ ಹೊತ್ತಲ್ಲಿ ಈ ಯೋಜನೆ ಬಗ್ಗೆ ಏನೇನ್ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ತೋರಿಸಿದ್ದಾರೆ. ಆಗಲೇ ಈ ಪ್ರದೇಶವನ್ನ ರೆಡ್ ಝೋನ್ ಅಂತ ಗುರುತಿಸಲಾಗಿತ್ತು ಅಂತ ಹೇಳಿರುವ ಡಿಕೆ ಶಿವಕುಮಾರ್ ಅವರು ಈಗಲೂ ರೆಡ್ ಝೋನ್ ಹಾಗೆ ಇರಲಿದೆ ಮತ್ತು ಯೋಜನೆ ರದ್ದಾಗೋದಿಲ್ಲ ಅಂತ ಹೇಳಿದ್ದಾರೆ. ಒಂದ್ ಕಡೆ ರೈತರ ಹೋರಾಟದ ತೀವ್ರತೆಯನ್ನ ನೋಡ್ತಿದ್ದೇವೆ, ಮತ್ತೊಂದು ಕಡೆ ಯೋಜನೆ ನಿಲ್ಲೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ.
ದೇಶದಲ್ಲಿ ಇಂತಹ ಹಲವು ಯೋಜನೆಗಳು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾನೆ ಇರೋದನ್ನ ನೋಡಬಹುದು. ಸಾರಿಗೆ, ಲಾಜಿಸ್ಟಿಕ್ಸ್ ಮತ್ತು ನಗರಾಭಿವೃದ್ಧಿ ಹೆಸರಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಬೃಹತ್ ಮೂಲಸೌಕರ್ಯ ಯೋಜನೆಗಳನ್ನು ಘೋಷಣೆ ಮಾಡಿವೆ. ಅಂಥವುಗಳಲ್ಲಿ ಹೆಚ್ಚಿನವು ಭೂಸ್ವಾಧೀನ, ಪುನರ್ವಸತಿ, ಜೀವನೋಪಾಯದ ಕಳವಳ ಮತ್ತು ಪರಿಸರ ಸಮಸ್ಯೆಗಳ ಕಾರಣಕ್ಕೆ ಜನರ ಪ್ರತಿರೋಧವನ್ನು ಎದುರಿಸಿವೆ. ಕಾರ್ಪೊರೇಟ್ ಗಣಿಗಾರಿಕೆ, ದೊಡ್ಡ ಪ್ರಮಾಣದ ನದಿ ಜೋಡಣೆ ಯೋಜನೆಗಳು ಮತ್ತು ಆಕ್ರಮಣಕಾರಿ ನಗರ ವಿಸ್ತರಣೆಯಿಂದಾಗಿ ರಾಜ್ಯ ನೇತೃತ್ವದ ಭೂಸ್ವಾಧೀನ ಮತ್ತು ಅರಣ್ಯ ತೆರವು ವಿರುದ್ಧ ವ್ಯಾಪಕ ಪ್ರತಿಭಟನೆಗಳು ದೇಶದಾದ್ಯಂತ ನಡೆಯುತ್ತಿವೆ. ಅಭಿವೃದ್ಧಿ ಅನ್ನೋದು ಹೆಸರಿಗೆ ಮಾತ್ರ. ವಾಸ್ತವದಲ್ಲಿ ಭೂಮಿ, ಅರಣ್ಯ, ಜಲಮೂಲಗಳು, ಕರಾವಳಿ ಪ್ರದೇಶಗಳು ಮತ್ತು ಕೊಳಗೇರಿಗಳನ್ನ ಬಡ ಜನರಿಂದ ತಪ್ಪಿಸಿ ಕಾರ್ಪೊರೇಟ್ಗಳಿಗೆ ವರ್ಗಾಯಿಸಲಾಗತ್ತೆ ಅನ್ನೋ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಅನೇಕ ರಾಜ್ಯಗಳಲ್ಲಿ ಇಂತಹ ಯೋಜನೆಗಳಲ್ಲಿನ ಸತತ ವೈಫಲ್ಯಗಳು ಕೂಡ ಇಂತಹ ವಿರೋಧದ ತೀವ್ರತೆ ಹೆಚ್ಚೋಕೆ ಕಾರಣ ಆಗತ್ತೆ. ಇತ್ತೀಚಿನ ಸೇತುವೆ, ಸುರಂಗ ಕುಸಿತದ ಘಟನೆಗಳು, ಕ್ರೋನಿ ಕ್ಯಾಪಿಟಲಿಸಂ ಮತ್ತು ಸಾರ್ವಜನಿಕ ಟೆಂಡರ್ಗಳಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಇರುವ ಆರೋಪಗಳು ತೀವ್ರ ಜನಾಕ್ರೋಶಕ್ಕೆ ಕಾರಣ. ಭಾರತದಲ್ಲಿನ ಪ್ರಮುಖ ಸರ್ಕಾರಿ ಯೋಜನೆಗಳು ಭೂಸ್ವಾಧೀನ ವಿವಾದಗಳು ಮತ್ತು ಪರಿಸರ ಅಥವಾ ಅರಣ್ಯ ಅನುಮತಿಗಳಿಂದಾಗಿ ತೀವ್ರ ತೊಂದರೆಗಳು ಮತ್ತು ವಿಳಂಬವನ್ನು ಎದುರಿಸುತ್ತೆ. ದೊಡ್ಡ ಯೋಜನೆಗಳಲ್ಲಿ 35% ಸಮಸ್ಯೆಗಳು ಭೂಸ್ವಾಧೀನದ ಕಾರಣದ್ದು ಅಂತ ಸಂಪುಟ ಕಾರ್ಯದರ್ಶಿ ಟಿ.ವಿ. ಸೋಮನಾಥನ್ ಹೇಳಿದ್ರ ಬಗ್ಗೆ ಈ ವರ್ಷ ಜನವರಿಯಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿತ್ತು. ಮೂಲಸೌಕರ್ಯ ಯೋಜನೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಲ್ಲಿ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟವುಗಳೇ 1/3 ಭಾಗಕ್ಕಿಂತ ಹೆಚ್ಚು ಅಂತ ಹೇಳಲಾಗಿದೆ. ಇನ್ನು 38% ಸಮಸ್ಯೆಗಳು ಅರಣ್ಯ, ವನ್ಯಜೀವಿ ಮತ್ತು ಪರಿಸರ ಇತ್ಯಾದಿ ಕಾರಣಗಳಿಂದ ತಲೆದೋರತ್ತೆ ಅಂತ ಅವರು ಹೇಳಿದ್ರು. ದೇಶದಲ್ಲಿ ಇಂತಹ 1000ಕ್ಕೂ ಹೆಚ್ಚು ಭೂ ಸಂಘರ್ಷಗಳಿವೆ ಅಂತ ವರದಿಗಳು ಉಲ್ಲೇಖ ಮಾಡುತ್ತೆ. ಗ್ರೇಟ್ ನಿಕೋಬಾರ್ ಯೋಜನೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ 80,000 ಕೋಟಿ ಮೌಲ್ಯದ ಬೃಹತ್ ಟ್ರಾನ್ಸ್‌ಶಿಪ್‌ಮೆಂಟ್ ಬಂದರು ಮತ್ತು ಮೂಲಸೌಕರ್ಯ ಯೋಜನೆ ಇದು. ಇದರ ವಿಷಯವಾಗಿ ಕೇಂದ್ರ ಸರ್ಕಾರ ತೀವ್ರ ಪ್ರತಿರೋಧ ಎದುರಿಸ್ತಾ ಇದೆ. ತೀವ್ರ ಪರಿಸರ ವಿಪತ್ತು ಮತ್ತು ಬುಡಕಟ್ಟು ಜನರ ಸ್ಥಳಾಂತರವಾಗುವ ಬಗ್ಗೆ ಪರಿಸರವಾದಿಗಳು, ಸಂಶೋಧಕರು, ನಾಗರಿಕ ಸಮಾಜ ಸಂಸ್ಥೆಗಳು ಮತ್ತು ಸ್ಥಳೀಯ ಗುಂಪುಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಈ ಯೋಜನೆ ವಿರುದ್ಧ ನಿರಂತರವಾಗಿ ಮಾತಾಡ್ತಿದ್ದಾರೆ. ಗ್ರೇಟ್ ನಿಕೋಬಾರ್ ಅನ್ನ ಕಾರ್ಯತಂತ್ರದ ನೆಲೆ ಮತ್ತು ಆರ್ಥಿಕ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಗುರಿ ಈ ಯೋಜನೆಯದ್ದು ಅಂತ ಸರ್ಕಾರ ಹೇಳುತ್ತೆ. ಇದಕ್ಕಾಗಿ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್, ಗ್ರೀನ್‌ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅನಿಲ ಮತ್ತು ಸೌರಶಕ್ತಿ ಸ್ಥಾವರ ನಿರ್ಮಿಸೋಕೆ ಮುಂದಾಗಿದೆ. ಈ ಯೋಜನೆ ಪೂರ್ವ ಪಶ್ಚಿಮ ಹಡಗು ಮಾರ್ಗದಲ್ಲಿ ಭಾರತದ ಪ್ರಾಬಲ್ಯವನ್ನು ಹೆಚ್ಚಿಸಲಿದೆ ಮತ್ತು ವಿದೇಶಿ ಟ್ರಾನ್ಸ್‌ಶಿಪ್‌ಮೆಂಟ್ಗಳ ಬಂದರುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತೆ ಅಂತ ಸರ್ಕಾರ ಹೇಳುತ್ತೆ. ಆದರೆ ದ್ವೀಪದಲ್ಲಿ ವಾಸ ಮಾಡುವ ಸ್ಥಳೀಯ ಸಮುದಾಯಗಳು, ಇಲ್ಲಿನ ಅರಣ್ಯ, ಜೀವ ವೈವಿಧ್ಯತೆ ಎಲ್ಲದಕ್ಕೂ ಈ ಯೋಜನೆ ಅಪಾಯ ತರಲಿದೆ ಅನ್ನೋದು ಇದನ್ನ ವಿರೋಧ ಮಾಡ್ತಿರೋರ ತಕರಾರು. ಯೋಜನೆಯಲ್ಲಿ ಪರಿಸರ ನಿಯಮಗಳನ್ನು ಪಾಲಿಸಲಾಗಿದೆ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಿದೆ. ಆದರೆ ಪರಿಸರ ಅನುಮತಿಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗಿದ್ದು ಯೋಜನೆಯಲ್ಲಿ ಬದಲಾವಣೆಗೆ ಅಭಿಯಾನಗಳು ನಡೆದಿದೆ. ಸುಮಾರು 130 ಚದರ ಕಿಲೋಮೀಟರ್ ಮಳೆ ಕಾಡುಗಳು ಮತ್ತು ಸ್ಥಳೀಯ ಬುಡಕಟ್ಟು ಆವಾಸ ಸ್ಥಾನಗಳ ನಾಶದ ಬಗ್ಗೆ ಪರಿಸರ ವಿಜ್ಞಾನಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದು ಸರ್ಕಾರಕ್ಕೆ ಪ್ರಮುಖ ಕಾನೂನು ಮತ್ತು ರಾಜಕೀಯ ಸವಾಲಾಗಿದೆ. ಕೆನ್-ಬೆಟ್ವಾ ನದಿ ಸಂಪರ್ಕ ಯೋಜನೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ವ್ಯಾಪ್ತಿಯ ಈ ಯೋಜನೆ ದೇಶದ ಮೊದಲ ಪ್ರಮುಖ ನದಿ ಸಂಪರ್ಕ ಯೋಜನೆಯಾಗಿದೆ. 44,605 ಕೋಟಿ ರೂಪಾಯಿ ಮೌಲ್ಯದ ಈ ಯೋಜನೆ ದೊಡ್ಡ ಮಟ್ಟದ ರಾಜಕೀಯ ಉದ್ವಿಗ್ನತೆಗೆ ಕಾರಣ ಆಗಿದೆ. 7,000ಕ್ಕೂ ಹೆಚ್ಚು ಕುಟುಂಬಗಳ ಸ್ಥಳಾಂತರ, ಪನ್ನಾ ಹುಲಿ ಮೀಸಲು ಪ್ರದೇಶದ ಸಂಭಾವ್ಯ ಮುಳುಗಡೆ ಮತ್ತು ಲಕ್ಷಾಂತರ ಮರಗಳನ್ನು ಕಡಿಯೋದರ ವಿರುದ್ಧ ಸ್ಥಳೀಯ ಬುಡಕಟ್ಟು ಜನಾಂಗದವರು ಮತ್ತು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪಾರ್ವತಿ ಕಾಳಿ ಸಿಂಧ್ ಚಂಬಲ್ ಲಿಂಕ್ ಯೋಜನೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಕ್ಕೆ ಸಂಬಂಧಪಟ್ಟ 72,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಮಧ್ಯಪ್ರದೇಶದ ನದಿಗಳನ್ನು ರಾಜಸ್ಥಾನದ ಜಲ ಕೊರತೆ ಇರುವ ಪ್ರದೇಶಗಳಿಗೆ ಸಂಪರ್ಕ ಮಾಡಲಿದೆ. ಮಧ್ಯಪ್ರದೇಶದ ಚಚೌರಾ ಮತ್ತು ಬಿನಾಗಂಜ್ ಪ್ರದೇಶಗಳ ರೈತರು ಬೃಹತ್ ಅಣೆಕಟ್ಟು ಪ್ರಸ್ತಾವನೆಗೆ ವಿರೋಧ ಮಾಡ್ತಿದ್ದಾರೆ. ಈ ಯೋಜನೆ ರಾಜ್ಯದ ಹೊರಗಿನ ಪ್ರದೇಶಗಳಿಗೆ ನೀರು ಪೂರೈಸೋಕೆ ಫಲವತ್ತಾದ ನೀರಾವರಿ ಭೂಮಿಯನ್ನ ಮುಳುಗಿಸುತ್ತೆ ಅಂತ ಆರೋಪ ಮಾಡಲಾಗಿದೆ. 76 ಹಳ್ಳಿಗಳು ಮುಳುಗುವ ಭಯ ಗ್ರಾಮಸ್ಥರಿಗಿದೆ. ಇದರ ನಡುವೆನೂ ಈ ಯೋಜನೆ ಅನುಷ್ಠಾನದ ಹಂತದಲ್ಲಿದ್ದು ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಕೇಂದ್ರ ಸರ್ಕಾರಗಳು ಒಪ್ಪಂದಕ್ಕೆ ಸಹಿ ಹಾಕಿರುವ ವರದಿಗಳಿವೆ. ಧಾರಾವಿ ಪುನರಾಭಿವೃದ್ಧಿ ಯೋಜನೆ ಏಷ್ಯಾದ ಅತಿದೊಡ್ಡ ಕೊಳಗೇರಿಗಳಲ್ಲಿ ಒಂದಾದ ಮಹಾರಾಷ್ಟ್ರದ ಧಾರಾವಿಯ ಪುನರಾಭಿವೃದ್ಧಿ ಯೋಜನೆ ವಿವಾದಕ್ಕೆ ಸಿಲುಕಿದೆ. ಧಾರಾವಿಯನ್ನ ವಸತಿ, ವಾಣಿಜ್ಯ ಸ್ಥಳಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳೊಂದಿಗೆ ಸಮಗ್ರ ಪಟ್ಟಣವಾಗಿ ಪರಿವರ್ತಿಸಲು ಹೊರಟಿರುವ ಈ ಯೋಜನೆ ಪ್ರಮುಖ ಹಿನ್ನಡೆಗಳನ್ನು ಎದುರಿಸಿದೆ. ಅದಾನಿ ಗ್ರೂಪ್ ಕೈಗೆ ಇದನ್ನ ಒಪ್ಪಿಸಲಾಗಿರೋದ್ರ ಹಿಂದಿನ ಭಾರೀ ರಾಜಕೀಯ ಹಿತಾಸಕ್ತಿ ಬಗ್ಗೆನೂ ತಕರಾರುಗಳಿವೆ. ಪುನರ್ವಸತಿ ನಿಯಮಗಳು, ಟೆಂಡರ್ ಪಾರದರ್ಶಕತೆ ಬಗೆಗಿನ ಪ್ರಶ್ನೆಗಳು ಮತ್ತು ಸ್ಥಳಾಂತರ ವಿವಾದಗಳು ಈ ಯೋಜನೆಯನ್ನ ಸುತ್ತುವರೆದಿವೆ, ಪ್ರತಿಭಟನೆಗಳನ್ನು ಹುಟ್ಟುಹಾಕಿವೆ.
ನಿವಾಸಿಗಳು, ಸಮುದಾಯ ಸಂಸ್ಥೆಗಳು ಮತ್ತು ವಿರೋಧ ಪಕ್ಷಗಳಿಂದ ಈ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಪುನರ್ವಸತಿ ವಿಷಯ ಪ್ರಮುಖ ವಿವಾದಾತ್ಮಕ ಅಂಶ ಆಗಿದೆ. ಸಾವಿರಾರು ಜನ ಶಾಶ್ವತ ನಿರಾಶ್ರಿತರಾಗಬಹುದು ಅನ್ನೋ ಆತಂಕನೂ ಎದ್ದಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ದಶಕಗಳಿಂದ ಸಣ್ಣ ಉದ್ಯಮದಲ್ಲಿ ತೊಡಗಿ ಬದುಕನ್ನ ಕಟ್ಟಿಕೊಂಡಿರುವ ಜನರನ್ನ ಈ ಯೋಜನೆ ಅತಂತ್ರರನ್ನಾಗಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಯೋಜನೆಗೆ ಸಂಬಂಧಪಟ್ಟಂತೆ ಭೂ ಹಂಚಿಕೆ ನಿರ್ಧಾರಗಳ ವಿರುದ್ಧ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸಿವೆ. ಗಡ್ಚಿರೋಲಿ ವಿಮಾನ ನಿಲ್ದಾಣ ಇದು ತೀವ್ರ ಪ್ರತಿರೋಧವನ್ನು ಎದುರಿಸುತ್ತಿರುವ ಮಹಾರಾಷ್ಟ್ರದ ಮತ್ತೊಂದು ಯೋಜನೆಯಾಗಿದೆ. ಬೆಳೀತಾ ಇರುವ ಕೈಗಾರಿಕಾ ನೆಲೆಯನ್ನ ಬೆಂಬಲಿಸಲು ಗಡ್ಚಿರೋಲಿ ನಗರದ ಬಳಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ನಿರ್ಮಾಣದ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ ಪ್ರಸ್ತಾಪ ಮಾಡಿದೆ. ಈ ಯೋಜನೆಗೆ 4 ಹಳ್ಳಿಗಳಲ್ಲಿ ಸುಮಾರು 312 ಹೆಕ್ಟೇರ್ ಭೂಮಿಯ ಅಗತ್ಯ ಇದೆ. ಅಂದಾಜು 104.48 ಕೋಟಿ ರೂಪಾಯಿ ಮೌಲ್ಯದ ಭೂ ಸ್ವಾಧೀನಕ್ಕೆ ಉದ್ದೇಶಿಸಲಾಗಿದೆ. ಫಲವತ್ತಾದ ಕೃಷಿ ಭೂಮಿ ಸ್ವಾಧೀನಕ್ಕೆ ರೈತರು ವಿರೋಧ ಮಾಡಿದ ಬಳಿಕ ಭೂ ಸ್ವಾಧೀನ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಆದರೆ ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟಿನ ಸರ್ಕಾರದ ಯತ್ನ ಮುಂದುವರೆದಿದೆ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಭಾರತದ ಮೊದಲ ಬುಲೆಟ್ ರೈಲು ಯೋಜನೆಯಾಗಿದ್ದು, ಇದರ ವಿಳಂಬಕ್ಕೂ ಭೂಸ್ವಾಧೀನ ಬಿಕ್ಕಟ್ಟೇ ಕಾರಣ. 1.1 ಲಕ್ಷ ಕೋಟಿಯ ಈ ಯೋಜನೆ 508 ಕಿಲೋಮೀಟರ್ ಕಾರಿಡಾರ್ ಮುಂಬೈ ಮತ್ತು ಅಹಮದಾಬಾದ್ ಅನ್ನ 12 ನಿಲ್ದಾಣಗಳ ಮೂಲಕ ಸಂಪರ್ಕಿಸುತ್ತೆ ಅಂತ ಹೇಳಲಾಗಿದೆ. ಪೂರ್ಣ ಕಾರಿಡಾರ್ 2 ನಗರಗಳ ನಡುವಿನ ಪ್ರಯಾಣದ ಸಮಯವನ್ನ 2 ಗಂಟೆಗಳಿಗಿಂತ ಕಡಿಮೆ ಮಾಡುತ್ತೆ ಅಂತ ಸರ್ಕಾರ ಹೇಳುತ್ತೆ. ಭೂಸ್ವಾಧೀನದ ಸಮಯದಲ್ಲಿ ಅದರಲ್ಲೂ ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಈ ಯೋಜನೆಗೆ ದೊಡ್ಡ ಅಡಚಣೆಗಳು ಎದುರಾದವು. ರೈತರು ಮತ್ತು ಬುಡಕಟ್ಟು ಸಮುದಾಯಗಳು ಕೃಷಿ ಮತ್ತು ಅರಣ್ಯ ಭೂಮಿ ಸ್ವಾಧೀನವನ್ನ ವಿರೋಧ ಮಾಡಿದ್ವು. ಹಲವಾರು ಭೂ ಮಾಲೀಕರು ನ್ಯಾಯಾಲಯಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಿದ್ರು. ಇದರಿಂದಾಗಿ ನಿಧಾನಗೊಂಡ ಯೋಜನೆ ಅಗತ್ಯವಿರುವ ಹೆಚ್ಚಿನ ಭೂಮಿಯನ್ನ ಪಡೆದ ನಂತರ ಪ್ರಗತಿಯಲ್ಲಿದೆ. ಚೆನ್ನೈನ 2ನೇ ವಿಮಾನ ನಿಲ್ದಾಣ. ಈ ಯೋಜನೆಯಲ್ಲೂ ಭೂಸ್ವಾಧೀನ ಅತಿದೊಡ್ಡ ಅಡಚಣೆಯಾಗಿ ಉಳಿದಿದೆ. ತಮಿಳುನಾಡಿನ ಪರಂದೂರಿನಲ್ಲಿನ ಪ್ರಸ್ತಾವಿತ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಚೆನ್ನೈನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗುವ ನಿರೀಕ್ಷೆ ಇದೆ. ಈಗಿನ ವಿಮಾನ ನಿಲ್ದಾಣದಲ್ಲಿನ ದಟ್ಟಣೆಯನ್ನ ಇದು ಕಡಿಮೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಹಲವಾರು ಹಳ್ಳಿಗಳಲ್ಲಿ ಹರಡಿರುವ 4700 ಎಕರೆ ಭೂಮಿ ಅಗತ್ಯ ಇದ್ದು, ಸ್ಥಳ ಅನುಮತಿಗಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗಿದೆ. ಆದರೆ ಕೃಷಿ ಭೂಮಿ ಮತ್ತು ಜಲಮೂಲಗಳ ಸ್ವಾಧೀನವನ್ನ ವಿರೋಧಿಸಿ ಇಲ್ಲಿನ ಹಳ್ಳಿಗಳ ರೈತರು ಪ್ರತಿಭಟಿಸಿದ್ದಾರೆ. ಈ ಯೋಜನೆ ಕೃಷಿ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ತಲೆಮಾರುಗಳಿಂದ ಇಲ್ಲಿ ವಾಸ ಮಾಡ್ತಿರುವ ಕುಟುಂಬಗಳನ್ನ ಸ್ಥಳಾಂತರಿಸುತ್ತೆ ಅನ್ನೋ ತಕರಾರೆದ್ದಿದೆ. ಸಿಯಾಂಗ್ ವಿವಿಧೋದ್ದೇಶ ಯೋಜನೆ. ಅರುಣಾಚಲ ಪ್ರದೇಶದ ಅಪ್ಪರ್ ಸಿಯಾಂಗ್ ಮತ್ತು ಸಿಯಾಂಗ್ ಜಿಲ್ಲೆಗಳಲ್ಲಿ ಸಿಯಾಂಗ್ ನದಿಗೆ ಪ್ರಸ್ತಾಪಿಸಲಾದ 11,000 ಮೆಗಾವ್ಯಾಟ್ ಜಲವಿದ್ಯುತ್ ಮತ್ತು ಪ್ರವಾಹ ನಿಯಂತ್ರಣ ಮೆಗಾ ಅಣೆಕಟ್ಟು ಯೋಜನೆ ಇದಾಗಿದೆ. ಸುಮಾರು 1.5 ಲಕ್ಷ ಕೋಟಿ ಅಂದಾಜು ವೆಚ್ಚದ ಈ ಯೋಜನೆಗೆ ಸ್ಥಳೀಯ ರೈತರು ಮತ್ತು ಬುಡಕಟ್ಟುಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಇದು ಸುಮಾರು 25 ಹಳ್ಳಿಗಳನ್ನು ಮುಳುಗಿಸಲಿದೆ ಅನ್ನೋ ಆತಂಕ ತಲೆದೋರಿದೆ. ಪೂರ್ವಜರ ಭೂಮಿಗಳು ಮತ್ತು ಸ್ಥಳೀಯ ಹಣ್ಣಿನ ತೋಟದ ಆರ್ಥಿಕತೆಗೆ ಇದು ಹೊಡೆತ ನೀಡುತ್ತೆ ಅಂತಾನು ಹೇಳಲಾಗಿದೆ. ಜಿಲ್ಲೆಯಲ್ಲಿ ಕೇಂದ್ರ ಸಶಸ್ತ್ರ ಪಡೆಗಳ ಭಾರೀ ನಿಯೋಜನೆ ಮಾಡಲಾಗಿದ್ದು, ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶ ಮಾಡಿರುವ ವರದಿಗಳಿವೆ. ಕಲೈ ಮತ್ತು ಡ್ರೀ ನದಿ ಜಲವಿದ್ಯುತ್ ಯೋಜನೆಗಳು ಇವು ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯ ಲೋಹಿತ್ ಜಲಾನಯನ ಪ್ರದೇಶದಲ್ಲಿನ ಮೊದಲ ಜಲವಿದ್ಯುತ್ ಯೋಜನೆಗಳಾಗಿವೆ. ಕಲೈ ಅಥವಾ ಲೋಹಿತ್ ನದಿ ಮತ್ತು ಡ್ರೀ ನದಿ ಜಲವಿದ್ಯುತ್ ಯೋಜನೆಗಳ ವಿರುದ್ಧ ಸ್ಥಳೀಯ ಸಮುದಾಯಗಳು ತೀವ್ರ ಪ್ರತಿಭಟನೆ ನಡೆಸುತ್ತಿವೆ. ಮಾನದಂಡಗಳ ಉಲ್ಲಂಘನೆ, ಸ್ಥಳಾಂತರದ ಬೆದರಿಕೆ ಮತ್ತು ತೀವ್ರ ಪರಿಸರ ಅಪಾಯಗಳ ಬಗ್ಗೆ ಹೇಳಲಾಗ್ತಿದೆ. ಪರಿಸರವಾದಿಗಳಿಂದ ತೀವ್ರ ವಿರೋಧದ ನಡುವೆನೂ ಯೋಜನೆಗೆ ಅರಣ್ಯ ಮತ್ತು ಪರಿಸರ ಅನುಮತಿ ಸಿಕ್ಕಿರೋದು ಆತಂಕವನ್ನ ಹೆಚ್ಚಿಸಿದೆ. ಪಲಾಶ್ಬರಿ ಮೆಗಾ ಟೌನ್ಶಿಪ್ ಯೋಜನೆ. ಅಸ್ಸಾಂನ ಗುವಾಹಟಿ ಬಳಿಯ ಕೃಷಿ ಭೂಮಿ ಮತ್ತು ಪಕ್ಕದ ಬಫರ್ ಹಸಿರು ವಲಯಗಳ ಸ್ವಾಧೀನ ಮಾಡಲಿರುವ ಈ ಯೋಜನೆಯನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಜನ ಒತ್ತಾಯಿಸುತ್ತಿದ್ದಾರೆ. ಈ ಯೋಜನೆ ಸ್ಥಳೀಯ ಸಮುದಾಯಗಳಿಗಿಂತ ಕಾರ್ಪೊರೇಟ್ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತೆ ಅಂತ ಆರೋಪಿಸಲಾಗಿದೆ. ಇದು ಭಾರೀ ಸ್ಥಳಾಂತರ ಮತ್ತು ನಿರ್ಣಾಯಕ ಕೃಷಿ ಮತ್ತು ಬುಡಕಟ್ಟು ಬೆಲ್ಟ್ ಭೂಮಿಯನ್ನ ನುಂಗಿ ಹಾಕಲಿದೆ ಅಂತ ಎಚ್ಚರಿಸಲಾಗಿದೆ. ಯೋಜನೆಗಾಗಿ ಸುಮಾರು 500 ಕುಟುಂಬಗಳನ್ನ ಈಗಾಗಲೇ ಹೊರಹಾಕಲಾಗಿದೆ ಅನ್ನೋ ಆರೋಪ ಇದೆ. ಟೌನ್ಶಿಪ್ ಯೋಜನೆ ರದ್ದುಗೊಳಿಸೋಕೆ, ಭೂ ಸಮೀಕ್ಷೆಗಳನ್ನು ನಿಲ್ಲಿಸೋಕೆ, ಸ್ಥಳೀಯ ಜೌಗು ಪ್ರದೇಶಗಳನ್ನು ರಕ್ಷಿಸೋಕೆ, ಈಗಾಗಲೇ ಹೊರಹಾಕಲ್ಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡೋಕೆ ಮತ್ತು ದಶಕಗಳಿಂದ ಈ ಪ್ರದೇಶದಲ್ಲಿ ಸಾಗುವಳಿ ಮಾಡಿರುವ ರೈತರಿಗೆ ಶಾಶ್ವತ ಭೂ ಹಕ್ಕು ನೀಡೋಕೆ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸುತ್ತಿವೆ. ಕಾಜಿರಂಗ ಐಷಾರಾಮಿ ಹೋಟೆಲ್ಗಳು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಬಳಿ ಪ್ರಸ್ತಾಪಿತ ಐಷಾರಾಮಿ ಪ್ರವಾಸೋದ್ಯಮ ಯೋಜನೆಗೆ ಅಸ್ಸಾಂ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮುಂದಾಗಿದೆ. ಕಾಜಿರಂಗ ಉದ್ಯಾನವನದ ಅಂಚಿನಲ್ಲಿರುವ ಭೂಮಿಯಲ್ಲಿ ಪಂಚತಾರ ಐಷಾರಾಮಿ ರೆಸಾರ್ಟ್ ಮತ್ತು ಚಹಾ ಬುಡಕಟ್ಟುಗಳ ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗಿದೆ. ಇದರ ವಿರುದ್ಧ ಆದಿವಾಸಿ ಮತ್ತು ಸ್ಥಳೀಯ ಕೃಷಿ ಸಮುದಾಯಗಳು ನಿರಂತರ ಪ್ರತಿಭಟನೆ ನಡೆಸ್ತಾನೆ ಇವೆ. ಈ ಯೋಜನೆ ಕಾನೂನು ಬಾಹಿರವಾಗಿ ಸಮುದಾಯದ ಹಕ್ಕನ್ನ ಕಸಿತಿದೆ ಅಂತ ಹೇಳಲಾಗ್ತಿದೆ.
ಜೀವನೋಪಾಯ, ವನ್ಯಜೀವಿ ಕಾರಿಡಾರ್ಗಳು ಮತ್ತು ಸ್ಥಳೀಯ ಸಮುದಾಯಗಳ ಹಕ್ಕುಗಳಿಗೆ ಈ ಯೋಜನೆ ಬೆದರಿಕೆ ಆಗಿದೆ ಅಂತ ವಾದಿಸಲಾಗಿದೆ. ಆದರೆ ಈ ಯೋಜನೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತೆ ಮತ್ತು ಅಸ್ಸಾಂನ ಚಹಾ ತೋಟ ಸಮುದಾಯದ ಪರಂಪರೆಯನ್ನ ಸಂರಕ್ಷಿಸುತ್ತೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಡೀಪರ್ ಬಿಲ್ ಎಲಿವೇಟೆಡ್ ರೈಲ್ವೆ ಕಾರಿಡಾರ್. ಅಸ್ಸಾಂನಲ್ಲಿ ಈಶಾನ್ಯ ಗಡಿನಾಡು ರೈಲ್ವೆ ನಿರ್ಮಿಸಿದ 536 ಕೋಟಿ ರೂಪಾಯಿ ವೆಚ್ಚದ ಈ ಡೀಪರ್ ಬೀಲ್ ಎಲಿವೇಟೆಡ್ ರೈಲ್ವೆ ಕಾರಿಡಾರ್ ತೀವ್ರ ವಿರೋಧವನ್ನು ಎದುರಿಸುತ್ತಿದೆ. ಇದು ಪ್ರಮುಖ ಸಿಹಿ ನೀರಿನ ಜೌಗು ಪ್ರದೇಶದ ಒಂದು ಭಾಗದ ಮೂಲಕ ಹಾದು ಹೋಗುತ್ತೆ. ಡೀಪೋರ್ ಬೀಲ್ ಪ್ರವಾಹ ನಿರೋಧಕ ಮತ್ತು ವಲಸೆ ಪಕ್ಷಿಗಳಿಗೆ ನೆಲೆಯಾಗಿತ್ತು. ಮಾತ್ರವಲ್ಲದೆ ರಾಣಿ ಮತ್ತು ಗರ್ಭಾಂಗ ಮೀಸಲು ಅರಣ್ಯಗಳ ನಡುವೆ ಚಲಿಸುವ ಆನೆಗಳಿಗೆ ಪ್ರಮುಖ ಮಾರ್ಗ ಆಗಿತ್ತು. ಈಗ ರೈಲು ಆನೆಗಳ ಡಿಕ್ಕಿ ತಡೆಗಟ್ಟುವ ಉದ್ದೇಶದಿಂದ ಕಾರಿಡಾರ್ಗಾಗಿ ಭೂಮಿಯನ್ನು ತೆರವುಗೊಳಿಸಲಾಗ್ತಾ ಇದೆ. ಸ್ಥಳೀಯ ಪರಿಸರ ಸಂಘಟನೆಗಳು ಇದರ ವಿರುದ್ಧ ದಿಗ್ಬಂಧನ ಮತ್ತು ಡಿಜಿಟಲ್ ಅಭಿಯಾನವನ್ನು ನಡೆಸುತ್ತಿವೆ. ಡೋಲ್ಕಾಬಾದ್ ಅರಣ್ಯ ಯೋಜನೆ. ರಾಜಸ್ಥಾನ ಸರ್ಕಾರ 100 ಎಕರೆ ನಗರ ಅರಣ್ಯ ಪ್ರದೇಶದಲ್ಲಿ 3700 ಕೋಟಿ ರೂಪಾಯಿ ಮೌಲ್ಯದ ವಾಣಿಜ್ಯವನ್ನು ಪ್ರಸ್ತಾಪಿಸಿದೆ. ಜೈಪುರದ ನೈಸರ್ಗಿಕ ನಗರ ಅಭಯಾರಣ್ಯವಾದ ಡೋಲ್ಕಾಬಾದ್ ಈಗ ತೀವ್ರ ಅರಣ್ಯ ನಾಶವನ್ನು ಎದುರಿಸುತ್ತಿದೆ. ಮಾಲ್ ಮತ್ತು ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಿಸೋಕೆ ಈ ಪ್ರದೇಶವನ್ನ ಬುಲ್ಡೋಸರ್ ಮಾಡಲಾಗ್ತಾ ಇದ್ದು ಅಂದಾಜು 2500 ಸ್ಥಳೀಯ ಮರಗಳನ್ನು ಕಡಿಯಲಾಗುತ್ತೆ. ಈ ಸೂಕ್ಷ್ಮ ಪರಿಸರ ವಲಯ 85ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಮತ್ತು 60ಕ್ಕೂ ಹೆಚ್ಚು ರೀತಿಯ ಔಷಧಿಗಳ ಸಸ್ಯಗಳಿಗೆ ನೆಲೆಯಾಗಿದೆ. ಸ್ಥಳೀಯ ಪರಿಸರವಾದಿಗಳು, ಯುವ ಗುಂಪುಗಳು ಯೋಜನೆ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು ಯೋಜನೆ ಸ್ಥಳಾಂತರಕ್ಕೆ ಒತ್ತಾಯಿಸಿವೆ. ಪರಿಣಾಮವಾಗಿ ಮರ ಕಡಿಯೋದನ್ನ ಸದ್ಯಕ್ಕೆ ಸ್ಥಗಿತ ಮಾಡಲಾಗಿದೆ. ಕರಪುರ ಮೆಗಾ ಪ್ರಾಜೆಕ್ಟ್. ಗೋವಾ ರಾಜ್ಯದಲ್ಲಿನ ಈ ಬೃಹತ್ ವಸತಿ ಮತ್ತು ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಯೋಜನೆಗೆ ಸ್ಥಳೀಯರು ಮತ್ತು ಪರಿಸರವಾದಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪರಿಸರ ನಾಶ ಮತ್ತು ಸ್ಥಳೀಯರ ಅಸ್ತಿತ್ವಕ್ಕೆ ಧಕ್ಕೆಯಾಗುವ ಬಗ್ಗೆ ಆರೋಪಿಸಿ ಗ್ರಾಮಸ್ಥರು ದೆಹಲಿಯ ಜಂತರ್ ಮಂತರ್ನಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ. ಪೋಲವರಂ ನೀರಾವರಿ ಯೋಜನೆ. ಆಂಧ್ರಪ್ರದೇಶದ ಈ ಬಹುಪಯೋಗಿ ಯೋಜನೆ ವರ್ಷಗಳ ವಿಳಂಬವನ್ನು ಕಂಡಿದೆ ಮತ್ತು ಶತಕೋಟಿ ವೆಚ್ಚದ ಮಿತಿಮೀರಿದ ಹೊರೆ ಎದುರಾಗಿದೆ. ಬುಡಕಟ್ಟು ಸಮುದಾಯಗಳ ನಿರಂತರ ಸ್ಥಳಾಂತರ, ನ್ಯಾಯಯುತ ಪುನರ್ವಸತಿ ಲೆಕ್ಕಾಚಾರ ಮಾಡುವಲ್ಲಿನ ಸಮಸ್ಯೆಗಳು ಮತ್ತು ನದಿ ಮುಳುಗಡೆಗೆ ಸಂಬಂಧಪಟ್ಟಂತ ಅಂತಾರಾಜ್ಯ ವಿವಾದಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿವೆ. ಮೇಕೆದಾಟು ಅಣೆಕಟ್ಟು ಯೋಜನೆ. ಇದು ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿರುವ ಯೋಜನೆ. ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ಕರ್ನಾಟಕ ಯೋಜನೆಯನ್ನು ರೂಪಿಸಿದ್ರು ತಮಿಳುನಾಡು ಸರ್ಕಾರ ಮತ್ತು ರೈತರು ನೀರಿನ ಹಂಚಿಕೆ ಪ್ರಶ್ನಿಸಿ ತೀವ್ರ ವಿರೋಧವನ್ನು ಒಡ್ಡಿದ್ದಾರೆ. ಪರಿಸರ ಹಾನಿಯ ಬಗ್ಗೆ ಆಕ್ಷೇಪಗಳಿವೆ. ಅಂತಾರಾಜ್ಯ ಜಲ ವಿವಾದದಿಂದಾಗಿ ಈ ಯೋಜನೆ ಕಾನೂನು ಹೋರಾಟ ಮತ್ತು ರಾಜಕೀಯ ಜಟಾಪಟಿಗೆ ಸಾಕ್ಷಿಯಾಗಿದೆ. ನಿರ್ಮಾಣ ಯೋಜನೆಗಳು ಒಂದು ಕಡೆಯಾದರೆ ಗಣಿಗಾರಿಕೆ ಯೋಜನೆಗಳು ತಂದಿಡುವ ಸಂಕಷ್ಟ ಮತ್ತು ಸಂಘರ್ಷಗಳು ಮತ್ತೊಂದು ಕಡೆಗಿವೆ. ಹಸ್ತಿಯೋ ಅರಂದ್ ಕಲ್ಲಿದ್ದಲು ಗಣಿಗಾರಿಕೆ. ಛತ್ತೀಸ್ಗಢದ ಹಸ್ತಿಯೋ ಅರಂದ್ ಪ್ರದೇಶದಲ್ಲಿನ ದಟ್ಟ ಪ್ರಾಚೀನ ಅರಣ್ಯ ಭೂಮಿಯನ್ನ ಅದಾನಿ ಗುಂಪಿನ ಗಣಿಗಾರಿಕೆಗೆ ಕೊಡಲಾಗಿದೆ. ಜೀವ ವೈವಿಧ್ಯ ಮತ್ತು ಸಾಂಸ್ಕೃತಿಕವಾಗಿ ಪ್ರಮುಖ ಪ್ರದೇಶವಾಗಿರುವ ಇಲ್ಲಿನ ಗಣಿಗಾರಿಕೆಗೆ ಸ್ಥಳೀಯ ಬುಡಕಟ್ಟುಗಳು ಮತ್ತು ಪರಿಸರ ಗುಂಪುಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಭೂಮಿಯನ್ನ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಗ್ರಾಮ ಸಭೆಗಳನ್ನು ಬೈಪಾಸ್ ಮಾಡಲಾಗಿದೆ ಮತ್ತು ಅರಣ್ಯ ನಾಶ ತಮ್ಮ ಪೂರ್ವಜರ ಸಂಪ್ರದಾಯಗಳು ಮತ್ತು ಜೀವನ ವಿಧಾನಕ್ಕೆ ಶಾಶ್ವತವಾಗಿ ಹಾನಿ ಮಾಡುತ್ತೆ ಅನ್ನೋದು ಪ್ರತಿಭಟನಾಕಾರರ ಆರೋಪ. ಆದರೂ ಪ್ರತಿಭಟನಾಕಾರರಿಗೆ ನ್ಯಾಯಾಲಯದಲ್ಲಿ ತೀವ್ರ ಹಿನ್ನಡೆ ಆಗಿರೋದು ಅರಣ್ಯ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ರದ್ದುಗೊಳಿಸಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸಿಜಿಮಾಲಿ ಬಾಕ್ಸೈಟ್ ಗಣಿಗಾರಿಕೆ ಯೋಜನೆ. ಒಡಿಶಾದ ರಾಯಗಢ ಮತ್ತು ಕಲಹಂಡಿ ಜಿಲ್ಲೆಗಳಲ್ಲಿನ ಸಿಜಿಮಾಲಿ ಬೆಟ್ಟಗಳಲ್ಲಿ 1549 ಹೆಕ್ಟೇರ್ಗಳಲ್ಲಿ ಬಾಕ್ಸೈಟ್ ಗಣಿಗಾರಿಕೆ ಮಾಡೋಕೆ ವೇದಾಂತ ಲಿಮಿಟೆಡ್ಗೆ 50 ವರ್ಷಗಳ ಗುತ್ತಿಗೆ ನೀಡಲಾಗಿದೆ. ಸುಮಾರು 700 ಹೆಕ್ಟೇರ್ ಪ್ರಾಚೀನ ಅರಣ್ಯ ಭೂಮಿಯನ್ನ ತೆರವುಗೊಳಿಸಲಾಗುತ್ತೆ. ಈ ಯೋಜನೆ 18 ಹಳ್ಳಿಗಳ ಸುಮಾರು 100 ಕುಟುಂಬಗಳನ್ನ ಸ್ಥಳಾಂತರಿಸಲಿದೆ ಅಂತ ಹೇಳಲಾಗಿದ್ದು 500ಕ್ಕೂ ಹೆಚ್ಚು ಕುಟುಂಬಗಳ ಜೀವನೋಪಾಯಕ್ಕೆ ಹೊಡೆತ ನೀಡಲಿದೆ. ವಿಶೇಷವಾಗಿ ಕುಯಿ ಮತ್ತು ಕಟಿಯಾ ಕೊಂದ್ ಸ್ಥಳೀಯ ಬುಡಕಟ್ಟು ಸಮುದಾಯಗಳು ತೀವ್ರ ವಿರೋಧ ಮಾಡ್ತಿದ್ದು ಈ ಯೋಜನೆ ತಮ್ಮ ಭೂಮಿ, ಜೀವನೋಪಾಯ ಮತ್ತು ಪರಿಸರಕ್ಕೆ ಅಪಾಯ ತರಲಿದೆ ಅಂತ ಆರೋಪಿಸಿದ್ದಾರೆ. ಡಿಯೋಚಾ ಪಚಾಮಿ ಕಲ್ಲಿದ್ದಲು ಯೋಜನೆ. ಪಶ್ಚಿಮ ಬಂಗಾಳದಲ್ಲಿನ ಈ ಯೋಜನೆ ಬೀರ್ಭೂಮ್ ಜಿಲ್ಲೆಯಾದ್ಯಂತ ಸಾವಿರಾರು ಎಕರೆ ಬುಡಕಟ್ಟು, ಕೃಷಿ ಮತ್ತು ಅರಣ್ಯ ಭೂಮಿಯನ್ನು ನುಂಗ್ ಹಾಕ್ತಾ ಇದೆ. ಇದರ ವಿರುದ್ಧ ನಿರಂತರ ಪ್ರತಿಭಟನೆಗಳು, ಅಭಿಯಾನಗಳು ನಡೀತಾನೆ ಇವೆ. ಅಕ್ರಮ ಭೂಸ್ವಾಧೀನ, ನ್ಯಾಯಯುತ ಪರಿಹಾರದ ಕೊರತೆ, ತೀವ್ರ ಧೂಳು ಮತ್ತು ಅರಣ್ಯ ಹಕ್ಕುಗಳ ಕಾಯ್ದೆಯ ನೇರ ಉಲ್ಲಂಘನೆ ಆರೋಪಗಳು ಕೇಳಿ ಬಂದಿವೆ. ಪ್ರತಿಭಟನಾಕಾರರು ತಮ್ಮ ಪೂರ್ವಜರ ಕಾಡುಗಳನ್ನು ಬಿಟ್ಕೊಡೋಕೆ ನಿರಾಕರಿಸುತ್ತಾರೆ. ಇದರ ನಡುವೆನೂ ಯೋಜನೆಯನ್ನು ಸ್ಥಗಿತಗೊಳಿಸೋಕೆ ಯಾವುದೇ ಕಾನೂನು ತಡೆ ಇಲ್ಲವಾಗಿದೆ. ಭೂ ವಿವಾದಗಳು, ಪರಿಸರ ಪ್ರತಿಭಟನೆಗಳು, ವೆಚ್ಚ ಏರಿಕೆ ಮತ್ತು ನಿರ್ಮಾಣ ವೈಫಲ್ಯಗಳಿಂದಾಗಿ ಹಲವಾರು ಪ್ರಮುಖ ಮೂಲಸೌಕರ್ಯ ಮೆಗಾ ಪ್ರಾಜೆಕ್ಟ್ಗಳು ವಿವಾದಕ್ಕೀಡಾಗಿದ್ದಿದೆ. ಅವು ಸರ್ಕಾರಕ್ಕೆ ಗಮನಾರ್ಹ ರಾಜಕೀಯ, ಆರ್ಥಿಕ ಮತ್ತು ಕಾನೂನು ಹೊಡೆತ ನೀಡಿವೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಲ್ಲಿ ಕೇಂದ್ರ ಸರ್ಕಾರ ಕಾನೂನು ಹೋರಾಟಗಳನ್ನು ಎದುರಿಸೋಕೆ ಕಾರಣವಾದ ಗ್ರೇಟ್ ನಿಕೋಬಾರ್ ಯೋಜನೆಯಂತಹ ಇನ್ನೂ ಹಲವು ಯೋಜನೆಗಳಿವೆ. ಎನ್ರಾನ್ ಪವರ್ ಪ್ರಾಜೆಕ್ಟ್.
ಮಹಾರಾಷ್ಟ್ರದ ದಾಬೋಲ್ನಲ್ಲಿನ 10,000 ಕೋಟಿ ರೂಪಾಯಿ ಮೌಲ್ಯದ ಎನ್ರಾನ್ ಕಾರ್ಪೊರೇಷನ್ ಯೋಜನೆ 1990ರ ದಶಕದಲ್ಲಿ ವಿವಾದಕ್ಕೀಡಾಗಿತ್ತು. ಹೆಚ್ಚಿನ ವಿದ್ಯುತ್ ಶುಲ್ಕಗಳು, ಸರ್ಕಾರಿ ಲಂಚದ ಆರೋಪಗಳು ಮತ್ತು ರಾಜ್ಯ ವಿದ್ಯುತ್ ಮಂಡಳಿಗಳನ್ನು ದಿವಾಳಿ ಮಾಡಿದ ಒಪ್ಪಂದಗಳಂತಹ ಬಿಕ್ಕಟ್ಟುಗಳಿಂದಾಗಿ ಅದು ಪ್ರಮುಖ ರಾಜಕೀಯ ಹಗರಣ ಆಯಿತು. ಅಗುವಾನಿ ಸುಲ್ತಾನ್ಗಂಜ್ ಸೇತುವೆ. ಬಿಹಾರದ 1,750 ಕೋಟಿ ರೂಪಾಯಿ ಮೌಲ್ಯದ ಈ ಕೇಬಲ್ ಸ್ಟೇಡ್ ಸೇತುವೆ ಹಲವು ಬಾರಿ ಕುಸಿದಿದ್ದು ದೊಡ್ಡ ಅವಾಂತರವನ್ನು ಸೃಷ್ಟಿಸಿತು. ಪ್ರಕರಣ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಸರ್ಕಾರ ತೀವ್ರ ಸಾರ್ವಜನಿಕ ಮುಜುಗರವನ್ನು ಎದುರಿಸಬೇಕಾಯಿತು. ಯೋಜನೆಯಲ್ಲಿ ತೀವ್ರ ಸಿವಿಲ್ ಎಂಜಿನಿಯರಿಂಗ್ ದೋಷಗಳಿರೋದು ಬಹಿರಂಗ ಆಗಿತ್ತು. ಭಾರತ್ ಮಾಲಾ ಪರಿಯೋಜನೆ 2023ರ ಸಿಎಜಿ ವರದಿ ಈ ಯೋಜನೆಯಲ್ಲಿನ ಭಾರೀ ಅಕ್ರಮಗಳನ್ನು ಬಯಲಿಗೆಳೆಯಿತು. ಇದರಲ್ಲಿ ದ್ವಾರಕಾ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ವೆಚ್ಚ ಮಾನದಂಡದ ಅಂಕಿಅಂಶಗಳಿಗಿಂತ 14 ಪಟ್ಟು ಹೆಚ್ಚಾಗಿದ್ದು ಬಯಲಿಗೆ ಬಂದಿತ್ತು. ತೆಹರಿ ಅಣೆಕಟ್ಟು. ಉತ್ತರಾಖಂಡದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಭಾಗೀರಥಿ ನದಿಯ ಮೇಲೆ ನಿರ್ಮಿಸಲಾದ ಈ ಪ್ರಮುಖ ಜಲವಿದ್ಯುತ್ ಯೋಜನೆ ದಶಕಗಳ ವಿಳಂಬ, ಬೃಹತ್ ವೆಚ್ಚ ಏರಿಕೆ ಮತ್ತು ಮೊಕದ್ದಮೆಗಳನ್ನು ಎದುರಿಸಿತು. 16,000 ನಿವಾಸಿಗಳ ಸ್ಥಳಾಂತರ ಮತ್ತು ಭೂಕಂಪದ ಅಪಾಯಗಳು ಅಪಾರ ಸಾರ್ವಜನಿಕ ಆಕ್ರೋಶ ಮತ್ತು ಕಾರ್ಯಕರ್ತರ ವಿರೋಧಕ್ಕೆ ಕಾರಣ ಆದವು. ಥಾಣೆ ಬೋರಿವಲಿ ಅವಳಿ ಸುರಂಗ ಮತ್ತು ಅರೆ ಮೆಟ್ರೋ ಕಾರ್ ಶೆಡ್. ಮಹಾರಾಷ್ಟ್ರದ ಈ ಎರಡೂ ಯೋಜನೆಗಳು ನಗರ ಹಸಿರು ಹೊದಿಕೆಯ ಸಾಮೂಹಿಕ ನಾಶದ ಬಗ್ಗೆ ನಾಗರಿಕ ಗುಂಪುಗಳು ಮತ್ತು ಪರಿಸರವಾದಿಗಳಿಂದ ತೀವ್ರ ವಿರೋಧವನ್ನು ಎದುರಿಸಿದ್ವು. ವಿಳಿಂಚಂ ಅಂತಾರಾಷ್ಟ್ರೀಯ ಬಂದರು. ಕೇರಳದಲ್ಲಿನ ಅದಾನಿ ಗ್ರೂಪ್ ನೇತೃತ್ವದ ಈ ಆಳ ನೀರಿನ ಬಂದರು ನಿರ್ಮಾಣ ಸ್ಥಳೀಯ ಮೀನುಗಾರಿಕಾ ಸಮುದಾಯದ ದೀರ್ಘ ಪ್ರತಿಭಟನೆಗೆ ಕಾರಣ ಆಯಿತು. ಹೂಳೆತ್ತುವಿಕೆ ತಮ್ಮ ಮನೆಗಳನ್ನು ನಾಶಪಡಿಸತ್ತೆ ಮತ್ತು ಸಾಂಪ್ರದಾಯಿಕ ಜೀವನೋಪಾಯಕ್ಕೆ ಕುತ್ತು ತರತ್ತೆ ಅನ್ನೋದು ಮೀನುಗಾರರ ಆರೋಪ ಆಗಿತ್ತು. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.